18 ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿರುವಂತಹ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದರು. ಸದ್ಯ ಪ್ರತಿಭಟನೆಯ ವೇಳೆ ಮಾತನಾಡಿದ ಬಿಜೆಪಿ ನಾಯಕರು ಸ್ಪೀಕರ್ ಹುದ್ದೆ ಧರ್ಮಾತೀತ ಮತ್ತು ಪಕ್ಷಾತೀತವಾದದ್ದು, ಆದರೆ ಖಾದರ್ ಸರ್ಕಾರದ ಏಜೆಂಟ್ನಂತೆ ವರ್ತಿಸ್ತಾ ಇದ್ದಾರೆ. ಮುಸ್ಲಿಂ ಮೀಸಲಾತಿ ವಿಧೇಯಕವನ್ನ ಪಾಸ್ ಮಾಡಬೇಕಾಗಿತ್ತು, ಅದೇ ಕಾರಣಕ್ಕೆ ಅವರು ಸಂವಿಧಾನ ಬಾಹಿರವಾಗಿ ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ. 2% ಮೀಸಲಾತಿ, ಮುಸ್ಲಿಮರಿಗೆ ಮೀಸಲಾತಿಯ ಒಂದು ಬಿಲ್ ಏನು ಬರ್ತಾ ಇತ್ತು, ಅದೇ ರೀತಿ ಮಂತ್ರಿಯ ಒಂದು ಹನಿ ಟ್ರ್ಯಾಪ್ ಹಗರಣ ಏನಿತ್ತು, ಅದಕ್ಕೆ ಮುಖ್ಯಮಂತ್ರಿ ಸದನದಲ್ಲೇ ಉತ್ತರ ಕೊಟ್ಟು ಯಾವ ತನಿಖೆಯನ್ನ ಸಿಬಿಐ ಮಾಡಿಸ್ತೀರಾ, SIT ಮಾಡ್ತೀರಾ, ನ್ಯಾಯಾಂಗ ತನಿಖೆ ಮಾಡ್ತೀರಾ ಏನಾದರೂ ಹೇಳಿದ್ರೆ ಈ ಪ್ರಕರಣ ನಡೀತಾನೆ ಇರಲಿಲ್ಲ. ಹೋಗ್ಲಿ, ನಮ್ಮನ್ನ ಸಸ್ಪೆಂಡ್ ಮಾಡಿದ ಮೇಲಾದ್ರೂ ಕೂಡ ಸ್ಪೀಕರ್ ಅವರು ಗೌರವಿತವಾಗಿ ಎಲ್ಲ ಟೈಮ್ನಲ್ಲಿ ಕರೀತೀರಾ ನೀವು. ವಿಧಾನಸಭೆ ಅಧಿವೇಶನ ನಡೆಯುವಾಗ ಗಲಾಟೆ ಆದಾಗ, ಈ ತರ ಗಲಾಟೆ ಆದಾಗ ನಮ್ಮನ್ನೆಲ್ಲ ಕರೆದು ಅರ್ಧ ಗಂಟೆ 1 ಗಂಟೆ ಮುಂದೂಡಿ ಮಾತುಕತೆ ನಡೆಸ್ತೀರಾ. ಈ ಸಂದರ್ಭದಲ್ಲಿ ಕರೆದು ಸೌಜನ್ಯಕ್ಕೆ ಮಾತಾಡುವಂತ ಒಂದು ಕೆಲಸನೂ ಕೂಡ ತಾವು ಮಾಡಿಲ್ಲ. ಅಂದ್ರೆ ಇದರಿಂದ ಅರ್ಥ ಏನಿದೆ, ನೀವು ಕಾಂಗ್ರೆಸ್ ಪರವಾಗಿ ನಿಂತಿದ್ದೀರಾ. ಯಾಕಂದ್ರೆ ಈ ಕ್ಯಾಬಿನೆಟ್ ರೀಶಫಲ್ ಏನೋ ನಡೀತಾ ಇದ್ದಂಗಿದೆ. ನಿಮ್ ಮಂತ್ರಿ ಆಗ್ಬೇಕಾದ್ರೆ ಅದರದೇ ಆದಂತ ದಾರಿಗಳಿದೆ. ಬಿಜೆಪಿ ಮೇಲೆ ದ್ವೇಷ ಮಾಡಿದ್ರೆ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಅಂತ ನೀವು ಭ್ರಮೆಯಲ್ಲಿದ್ರೆ ಅದು ಒಳ್ಳೇದಲ್ಲ. ಆ ಸ್ಥಾನ ಏನಿದೆ, ಆ ಸಭಾ ನಾಯಕರ ಪೀಠ ಏನಿದೆ, ಸಭಾಧ್ಯಕ್ಷರ ಪೀಠ ಏನಿದೆ, ಅದು ಗೌರವ ಕೊಡಬೇಕಾಗಿದೆ. ನೀವು ಬೇರೆಯವ್ರನ್ನೆಲ್ಲ ಕರ್ಕೊಂಡು ಸಭಾ ಪೀಠದಲ್ಲಿ ಕೂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಳ್ತೀರಾ, ಅದು ತಪ್ಪಲ್ಲ. ನಮ್ಮ ಶಾಸಕರು ಆ ಸಭಾಪೀಠದ ಹತ್ರ ಹೋದ್ರೆ ಅದು ತಪ್ಪು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಇದನ್ನ ಪ್ರಜಾಪ್ರಭುತ್ವ ಅಂತಾರ, ಇದನ್ನ ನ್ಯಾಯ ಅಂತಾರ? ಕೂಡಲೇ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ನಾವು ಆ ಪೀಠಕ್ಕೆ ಗೌರವ. 2% ಮೀಸಲಾತಿ, ಮುಸ್ಲಿಮರಿಗೆ ಮೀಸಲಾತಿಯ ಒಂದು ಬಿಲ್ ಏನು ಬರ್ತಾ ಇತ್ತು, ಅದೇ ರೀತಿ ಮಂತ್ರಿಯ ಒಂದು ಹನಿ ಟ್ರ್ಯಾಪ್ ಹಗರಣ ಏನಿತ್ತು, ಅದಕ್ಕೆ ಮುಖ್ಯಮಂತ್ರಿ ಸದನದಲ್ಲೇ ಉತ್ತರ ಕೊಟ್ಟು